ಜೊತೆಗಿದ್ದಂಗೆ ಇವತ್ತು 15 ಪಾಯಿಂಟ್ ಪ್ರೋಗ್ರಾಮನ್ನು ನಮ್ಮ ಟ್ರಂಪ್ ಅವ್ರು ಮಾಡ್ತಾ ಇದ್ದಾರೆ. ಟ್ರಂಪ್ ಅವ್ರ ಮಾತು ಕೇಳ್ತಾರೆ. ಇವರು ಏನಿಲ್ಲ, ಒಂದೇ ಕಂಡೀಷನ್, ಮೊದಲು ಎಲ್ಲಿದ್ದು ಹೋಗ್ಬೇಕು ನೀವು, ಎಲ್ಲಿದ ಈ ಅರಬ್ ಕಂಟ್ರಿಗಳಿಂದ. ನಂತರ ಇಲ್ಲಿ ಅವ್ರು ಆದ ಹಾನಿ ತುಂಬಿಕೊಡ್ಬೇಕು. ಹಾನಿ ಎಷ್ಟಾಗಿದೆ ಇರಾನದ ತುಂಬಿಕೊಡ್ಬೇಕು. ಜೊತೆಗೆ ಹೋಮ್ ರೂಲ್ಸ್ ನಾವು ಇರಾನ್ ಕೈಲಿ ಉಳಿಯುವಂಥದ್ದು ನಾ ಹೇಳ್ದಂಗೆ ಕೇಳ್ಬೇಕು. ನೀ ಅಲ್ಲ, ನಾವು ಗೆದ್ದದ್ದು ಇವತ್ತು, ನಮ್ಮ ರೂಲ್ಸ್ ನೀ ಫಾಲೋ ಮಾಡಬೇಕು. ನೋ ಡಿಸ್ಕಷನ್ ದೇರ್ ಈಸ್ ಓನ್ಲಿ ಫೈನಲಿಸ್ಟ್ ಟು ಡೂ ಬೈ ಅಸ್. ನಮ್ಮಿಂದ ಆಗುವಂಥದ್ದು ಇದು ಫೈನಲ್ ಆಗುವಂಥದ್ದು. ನೀವೇನೋ ಒಂದು ಕಂಡೀಷನ್ ಹಾಕಿಕೊಡೋದು, ನಿಮ್ಮ ಕಂಡೀಷನ್ ಒಪ್ಪುವುದಿಲ್ಲ. ಇಟ್ ಈಸ್ ನಾಟ್ ಅಸ್ ಟು ಬಾದರ್ ದ್ಯಾಟ್ ಕಂಡೀಷನ್ಸ್ ಅಂತ ಹೇಳ್ತಾ ಇದೆ ಇವತ್ತು. ಅದಕ್ಕಾಗಿ ಇವತ್ತು ಚೈನಾ ಇದ್ದಂಥದ್ದು ಇರಾನ್ ಮೂಲಕ, ಇರಾನನ್ನು ಒಂದು ಕಾಲಕ್ಕೆ ಅಮೇರಿಕ, ಇಸ್ರೇಲನ್ನಿಟ್ಟ ಮಧ್ಯ ಏಷ್ಯಾವನ್ನು ತನಗೆ ಇಟ್ಕೊಂಡಿತ್ತು. ಇವತ್ತು ಈ ಚೈನಾ ಇದ್ದಿದ್ದು ಇರಾನನ್ನು ಮುಂದಿಟ್ಟುಕೊಂಡು ಈ ಮಧ್ಯ ಏಷ್ಯಾ ತನಗೆ ಇಟ್ಕೊಳ್ತಾ ಇದೆ. ಇಬ್ಬರು ಇಲ್ಲಿ ಶೋಷಕರಣ, ಈ ಸಜ್ಜನರು ಯಾರೂ ಇಲ್ಲ. ಅದಕ್ಕೆ ಇವತ್ತು ಬಂದದ್ದೇನಪ್ಪ ಅಂದರೆ ತಮ್ಮ ಸೈನ್ಯವನ್ನು ತಾವು ಇಟ್ಟುಕೊಳ್ಳುವಂಥ ಒಂದು ಹೊಸ ವ್ಯವಸ್ಥೆಯನ್ನು ಈ ಅರಬ್ ದೇಶಗಳು ಮಾಡಬಲ್ಲವ, ಕೊಲ್ಲಿ ದೇಶಗಳು ಮಾಡಬಲ್ಲವ, ಸ್ವತಂತ್ರವಾಗಿ ನಿಲ್ಲಬಲ್ಲವ. ಇಸ್ರೇಲ್ ಇವತ್ತು ನಾಶ ಆಗಿ ಹೋಗಬಲ್ಲದ, ಇರಾನ್ ಇವತ್ತು ಅತ್ಯಂತ ಬಲಿಷ್ಠ ಆಗಬಲ್ಲದ. ಒಟ್ಟಾರೆಯಾಗಿ ಅಮೇರಿಕೆ ಕೈಯಿಂದ ಯುದ್ಧ ಜಾರಿ ಹೋಗ್ಯದ ಅಂತೇಳಿ ಇವತ್ತಿನವರೆಗಿನ 25 ದಿನಗಳ ಯುದ್ಧದಲ್ಲಿ, ಇದು 25 ದಿನ ಯುದ್ಧ ಇದು. ಅದನ್ನು ಹೇಳಿದ್ದೆ ಅವತ್ತು ಇರಾನ್ ಇದ್ದಿದ್ದು. ನಾವು 50 ವರ್ಷ ತಯಾರು ಮಾಡಿದ್ದೀವಿ, ಈಗ ಜಸ್ಟ್ 25 ದಿವಸ ಆಗಿದೆ. ನಾವು ವಿ ಆರ್ ರೆಡಿ ಟು ಫೈಟ್ ವಿತ್ ಯು, ಹೇರ್ ಆರ್ ಯು ಕಮ್ ಹಿಯರ್ ಅಂತ ಕರಿತಾ ಇದೆ. ಇದನ್ನು ನೋಡಿದಾಗ ಅನ್ನಿಸ್ತಾ ಇದೆ, ಅತ್ತೆ ಒಂದು ಕಾಲು ಸೊಸೆಗೊಂದು ಕಾಲು ಅಂತೇಳಿ. ಅಮೇರಿಕದ ಕಾಲಿತ್ತು, ಈಗ ಚೈನಾಕ್ಕೆ ಒಂದು ಕಾಲ. ಇಲ್ಲಿ ಚೈನಾ ಬದಲಾಗಿ ಇರಾನ್ ಇಲ್ಲಿ ಆಳ್ತದ, ಇಲ್ಲಿವರೆಗೆ ಇಸ್ರೇಲ್ ಇದನ್ನೆಲ್ಲ ಆಳ್ತಾ ಇತ್ತು. ಕಾಲು ಬದಲಾಗ್ಬೋದಾ ನೋಡೋಣ, ಇದು ಏನಾಗ್ಬೋದು ಮುಂದಿನ ದಿನದಲ್ಲಿ ಅಂತ ಹೇಳ್ತಾ, ಇದು ನಿಮ್ಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ನ್ಯೂಸ್ ಅರ್ಥ ಸತ್ಯದ ಕೈಗಳಲ್ಲಿ ವಂದನೆಗಳು.